ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರೋನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ರೋಸ್ ಫ್ಲೇವರ್ಡ್ ಶರ್ಬತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 3 ಟೇಬಲ್ ಸ್ಪೂನ್ನಷ್ಟು ರೋಸ್ ಸಿರಪ್, 2 ನಿಂಬೆಹಣ್ಣಿನ ಸ್ಲೈಸಸ್, 1 ಗ್ಲಾಸ್ನಷ್ಟು ಸೋಡಾ, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತಗೊಳ್ಳಿ, 5 ರಿಂದ 6 ಐಸ್ ಕ್ಯೂಬ್ಸ್, ಅರ್ಧ ನಿಂಬೆಹಣ್ಣು ಮತ್ತೆ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಪುಡಿ. ಮೊದಲಿಗೆ ಒಂದು ಜ್ಯೂಸ್ ಜಾರ್ನಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ, ಸಕ್ಕರೆ ಪುಡಿ, ನಿಂಬೆ ರಸ, ರೋಸ್ ಸಿರಪ್, ನೀವು ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಬೇಕಾದರೂ ಕೂಡ ಹಾಕೋಬಹುದು, ನಿಂಬೆಹಣ್ಣಿನ ಸ್ಲೈಸಸ್. ಇವಾಗ ಇದಕ್ಕೆ ತಣ್ಣಗಿರೋವಂಥ ಸೋಡಾನ ಹಾಕ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ನೋಡಿದ್ರಲ್ವಾ, ಸುಲಭವಾಗಿ ಮನೆಯಲ್ಲೇ ರಿಫ್ರೆಶ್ಮೆಂಟ್ ಜ್ಯೂಸ್ ಅಥವಾ ರೋಸ್ ಫ್ಲೇವರ್ಡ್ ಶರ್ಬತ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.